ಕೆಲವು ಹೊತ್ತಿನಲ್ಲಿ ಮ್ಯಾಚ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಗಣೇಶ್ ಅವರ ನಾನು ಕೇಳಬೇಕು, ಲಾಸ್ಟ್ ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ಅವರ ಆ ಒಂದು ಟೆಂಪರ್ಮೆಂಟ್ ನೋಡಿದ್ರೆ ಭಯ ಆಗ್ತಿತ್ತು. ಅಂದರೆ ಅವರು ಪಕ್ಕಾ ಫೋಕಸ್ಡ್ ಆಗಿದ್ರು, ನಾನು ಮುಗಿಸೇ ಹೋಗೋದು ಮ್ಯಾಚನ್ನು ಅಂತ. ಇವತ್ತು ಅವರ ವಿಕೆಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೆಕ್ಸ್ಟ್ ನಾವು ಬೌಲಿಂಗ್ ಬಂದಾಗ ಅವ್ರ ವಿಕೆಟ್ ತುಂಬ ಇಂಪಾರ್ಟೆಂಟ್. ಇವನ ಬಾಂಬೆ ಕ್ರಿಕೆಟರ್ಸ್ ಅವರು ಪ್ರೊಫೆಷನಲ್ಸ್, ನೀವು ನೋಡಿರ್ಬೋದು ರೋಹಿತ್ ಶರ್ಮಾ ಇವ್ರನ್ನೆಲ್ಲ ನೀವು ನೋಡಿರ್ಬೋದು. ಅವ್ರು ಯಾವತ್ತು ಕ್ರಿಕೆಟ್ ಅವ್ರು ಅಷ್ಟು ಕಷ್ಟಪಟ್ಟು ಆಡಿದ್ದಾರೆ. ಅವರು ಇವಾಗ ಮುಂಬೈ ವಾಂಖೆಡೆ ಸ್ಟೇಡಿಯಂ ಬರಬೇಕಂದ್ರೆ ಅವ್ರು 3 ಅವರ್ ಟ್ರೈನಲ್ಲಿ ಬಂದು ಅವ್ರು ಆಡಿರೋದು. ಬೆಳಿಗ್ಗೆ ಅವರು ಆಲ್ಮೋಸ್ಟ್ 4 ಗಂಟೆಗೆ ಬಂದು ಅವ್ರು ಆಡಿ, ಅದು ಗೊತ್ತು, ಅದು ವ್ಯಾಲ್ಯೂ ಗೊತ್ತು, ಒಂದೊಂದು ಬಾಲ್ದು ವ್ಯಾಲ್ಯೂ ಗೊತ್ತು. ಅವರು ಅವ್ರ ಫೋಕಸ್ ನೀವು ನೋಡ್ರೆ ಗೊತ್ತಾಗುತ್ತೆ. ಲಾಸ್ಟ್ ಮ್ಯಾಚ್ ಅವ್ರು ಗೆಲ್ಲಿಸಿ ಇನ್ನೂ ಅವ್ರಿಗೆ ಇದು ಫೈನಲ್ಸ್ ಅವ್ರು ಗೆಲ್ಲಬೇಕು. ನೀವು ಲಾಸ್ಟ್ ಇಯರ್ KKR ಗೆಲ್ಸಿದ್ರು, ಈ ಇಯರ್ ಅದಕ್ಕೆ ಹೇಳಿದ ಕಮಿಟ್ಮೆಂಟ್ ಅಂತ. ಇವಾಗ ಅವ್ರಿಗೆ ನೋಡಿ ಆಕ್ಷನಲ್ಲಿ 26 ಕೋಟಿಗೆ ಹೋಗಿರ್ಬೋದು ಅವರು. ಅಂದರೆ ಅದನ್ನೆಲ್ಲ ನೋಡಲ್ಲ, ಅವ್ರು ನೋಡ್ತಾ ಇರೋದು ಬರೀ ಕ್ರಿಕೆಟ್. ಇವರು ಒಂದೆಲ್ಲ ಯಂಗ್ಸ್ಟರ್ಸ್ಗೊಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಇವರು. ಅದು ಅವ್ರ ವಿಕೆಟ್ ಕೂಡ ತುಂಬ ಕ್ರೂಷಿಯಲ್. ಓಕೆ ನಾವು ಮಾತಾಡೋಣ. ಈಗ ರಾಮ್ ಜಾಯ್ನ್ ಆಗಿದ್ದಾರೆ ಮತ್ತೊಮ್ಮೆ ಮೈಸೂರಿನಿಂದ. ರಾಮ್, ಈಗ ಟಾಸ್ ಸೋತಿದ್ದೀವಿ, ಬಟ್ ಮ್ಯಾಚ್ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಈಗ. ಸೊ ಏನಂತಿದ್ದಾರೆ ಅಲ್ಲಿನ ಜನ? ಟಾಸ್ ಸೋತ ಮೇಲೆ ನಾವು ಫಸ್ಟ್ ಬ್ಯಾಟಿಂಗನ್ನು ನಾವು ಎಂಜಾಯ್ ಮಾಡ್ಬೋದು, ಬಟ್ ಟಾಸ್ ಏನಾದರೂ ಗೆಲ್ಲಬೇಕಾಗಿತ್ತು ಅಂತ ಹೇಳ್ತಾರೆ ಅಲ್ಲಿನ ಜನ, ಹೇಗೆ ಅಂತ? ಅವಿನಾಶ್, ಖಂಡಿತವಾಗಿಯೂ ಈಗಾಗಲೇ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರಿನಲ್ಲೂ ಸಹ ಸಾಕಷ್ಟು ಕುತೂಹಲದಿಂದ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಸಹ ಸಜ್ಜಾಗಿದ್ದಾರೆ. ನಾನೀಗ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವಂತಹ ಪೆಕ್ಸ್ ಅಂಡ್ ಕೆಕ್ಸ್ ಪಬ್ನಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೃಹತ್ ಪರದೆಯಲ್ಲಿ ಈ ಒಂದು ಮ್ಯಾಚ್ ಅನ್ನು ನೋಡಲಿಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಜಮಾಯಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, RCBಯ ಜೆರ್ಸಿಯನ್ನು ಧರಿಸಿ ಆ ಒಂದು ಮ್ಯಾಚ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲರೂ ಸಹ ಸಿದ್ಧರಾಗಿ ಕುಳಿತುಕೊಂಡಿದ್ದಾರೆ. ಖಂಡಿತವಾಗಿಯೂ ತಾವು ಹೇಳಿದಂತೆ ಏನು ಟಾಸ್ ಒಂದು ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾ ಇತ್ತು. ಪಟಿದಾರ್ ಸಹ ಅದೇ ಮಾತನ್ನ ಹೇಳಿದ್ರು. ಆದರೆ ಅವಿನಾಶ್, ನಾವು ಗಮನಿಸಬೇಕಾದಂಥದ್ದು, ಕಳೆದ 3 ಫೈನಲ್ನಲ್ಲೂ ಸಹ ನಾವು ಚೇಸಿಂಗ್ ನಲ್ಲಿ ಸೋತಿದ್ದೇವೆ. ಇದೊಂದು ರೀತಿಯಾದ ಗುಡ್ ಸೈನ್ ಅಂತೇಳಿ ಈಗಾಗಲೇ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳ್ದಂಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಸ್ಕ್ರೀನ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೊಂದು ಸ್ಕ್ರೀನು, ಮತ್ತೊಂದು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಈಗಾಗಲೇ ಮ್ಯಾಚ್ ಆರಂಭದಲ್ಲೇ ಹೌಸ್ಫುಲ್ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಜನಗಳನ್ನ, ಎಲ್ಲರೂ ಸಹ ಬಂದಿರುವಂತವರೆಲ್ಲರೂ ಸಹ RCBಯ ಜೆರ್ಸಿಯನ್ನ ತೊಟ್ಟು ಇಲ್ಲಿ ಬಂದು ಆ ಒಂದು ಪಂದ್ಯ ವೀಕ್ಷಣೆಗೆ ಎಲ್ಲ ಸನ್ನದ್ಧರಾಗಿ ಕೂತಿದ್ದಾರೆ. ಸೊ ಎಲ್ಲರಲ್ಲೂ ಸಹ ಒಂದು ಕುತೂಹಲ ಇದೆ. ಯಾಕಂದ್ರೆ 18 ವರ್ಷಗಳ ಒಂದು ಕನಸೇನಿದೆ ಅದು ನನ್ನ ಸಾಗೆ ಆಗ್ತದೆ ಈ ಬಾರಿ ಅಂತೇಳಿ ಪುಟಾಣಿಗಳನ್ನ ನೀವು ನೋಡ್ತಾ ಇರ್ಬೋದು. ಅವರು ಸಹ ಒಂದು RCBಯ ಜೆರ್ಸಿಯನ್ನು ಹಾಕೊಂಡು ಬಂದಿದ್ದಾರೆ. ಸೊ ಎಲ್ಲರಲ್ಲೂ ಇರುವಂತದ್ದು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. RCB ಈ ಬಾರಿ ಪಂದ್ಯವನ್ನ ಗೆಲ್ಲಬೇಕು, ಚಾಂಪಿಯನ್ಸ್ ಆಗಬೇಕು ಅಂತೇಳಿ ಅಭಿಮಾನಿಗಳಿಗೆ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸೊ ಸಾಕಷ್ಟು ಕುತೂಹಲದಿಂದ ಅವರು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಹೇಗಿದೆ ಸರ್ ಎಕ್ಸೈಟ್ಮೆಂಟ್? ಸರ್ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಈಗ 18 ವರ್ಷದಿಂದ ನಾವು RCB ಅಭಿಮಾನಿಗಳು ಕಾಯ್ತಾ ಇದ್ದೀವಿ. ರಾಮಂಗಿಂತ ಜಾಸ್ತಿ ವನವಾಸ ನಮಗಾಗಿದೆ. ನೋಡೋಣ, ಈ ವರ್ಷ ಕೊನೆ ಆಗ್ಬೋದು. ಇವತ್ತು ನಮ್ದು ಹುಟ್ಟಿದ ಹಬ್ಬನೂ ಕೂಡ ಇದೆ. ಸೊ ಹಂಗಾಗಿ ಏನಾದ್ರು ಸ್ಪೆಷಲ್ ಗಿಫ್ಟ್ ಸಿಗುತ್ತಾ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಆಂಕ್ಷಿಯಸ್ ಆಗಿದ್ದೀನಿ, ಭಯ ಆಗ್ತಿದೆ. ಕಪ್ ಗೆದ್ರೆ ಸಾಕು, ಈ ಸಲ ಕಪ್ ನಮ್ದಾಗ್ಲಿ ಅಂತ ಬೇಡ್ಕೊಂತಿದೀವಿ ದೇವ್ರ ಹತ್ರ. ಹೌದು, ಫುಲ್ ಇದ್ರ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಸ್ಕ್ರೀನ್ ಲೆವೆಲ್ ಪಕ್ಕ ಕೂತ್ರೆ, ಅದಕ್ಕೋಸ್ಕರ. ಅವಿನಾಶ್, ಇದು ಅಭಿಮಾನಿಗಳ ಮಾತು. ಇದು ಸ್ಯಾಂಪಲ್ ಮಾತ್ರ. ಮೈಸೂರಿನ ಎಲ್ಲ ಕಡೆಗಳಲ್ಲೂ ಸಹ ಇದೇ ರೀತಿಯಂತಹ ವಾತಾವರಣ ಇದೆ. ಈ ಬಾರಿ RCB ಕಪ್ಪನ್ನ ಗೆಲ್ಲಿ ಅನ್ನೋದೇ ಎಲ್ಲರ ಒಂದು ಆಶಯ ಮತ್ತೆ ಪ್ರಾರ್ಥನೆ ಆಗಿದೆ. ಅವಿನಾಶ್. ಎಸ್, ಥ್ಯಾಂಕ್ ಯು ರಾಮ್. ಓಕೆ, ಇಲ್ಲಿ ನಮ್ಮ ಕಾರುಣ್ಯ ರಾಮ್ ಅವರು ಪ್ರೊಡಿಕ್ಷನ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ ಈಗ? ಪವರ್ ಪ್ಲೇಲಿ ಎಷ್ಟು ಹೊಡಿತಾರೆ ಹೇಳ್ಬಿಡಿ. ಆಕ್ಚುಲಿ ಪವರ್ ಪ್ಲೇನೇ ತುಂಬಾ ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಐ ಆಮ್ ಎಕ್ಸ್ಪೆಕ್ಟಿಂಗ್ 78 ಪವರ್ ಪ್ಲೇ. 78 ನೋಟ್ ಮಾಡ್ಕೊಳ್ಳಿ. ಇದು ಕಾರುಣ್ಯ ರಾಮ್ ಅವರ ಪ್ರೆಡಿಕ್ಷನ್ಸ್. ಲೆಟ್ಸ್ ಸಿ. ಅಂಡ್ ಟಾರ್ಗೆಟ್ 224 ಬರುತ್ತೆ ಅಂತ. 224 ನಾವು ಹೊಡಿತೀವಿ. 225 ಟಾರ್ಗೆಟ್. 25 ಟಾರ್ಗೆಟ್ ರೀಚ್ ಆಗಲ್ಲ, ಬಿಕಾಸ್ ನಂಬರ್ 9 ನಮ್ಮ ಕಡೆ ಫೇವರೇಬಲ್ ಇರೋದ್ರಿಂದ 18. ಸೊ ವಿ ಗೋನಾ ವಿನ್ ದಟ್ trophy. Super. This is my like prediction and my intuition. ನಾನು ವಿಜುವಲೈಸ್ ಮಾಡಿರೋಂತದ್ದು. ಓಕೆ, ಅದು ನಿಜ ಆಗ್ಲಿ. ಯಾಕಂದ್ರೆ RCB ಈ ಬಾರಿ ಗೆಲ್ಲಬೇಕು. ನಿಖಿಲ್ ಅವರೇ, ಟೆಕಿಲಾ ಶಾಟ್ ಯಾವ ಟೀಮಿಗೆ? I was about to ask the same thing. Okay. Yes, ಟಕಿಲಾ ಸೆಲೆಬ್ರೇಷನ್ಸ್ ನಾಳೆ ಖಂಡಿತವಾಗ್ಲೂ ಎಲ್ಲಾದ್ರೂ ಇರುತ್ತೆ. ಮಿಡ್ ನೈಟ್ ಇಂದಾನೆ ಶುರು ಆಗ್ಬಿಡುತ್ತೆ. ಬಿಕಾಸ್ ಅವ್ರು ಹೇಳ್ದಂಗೆ ಟಾರ್ಗೆಟ್ ಒಂದು ಸೆಟ್ ಮಾಡಿದ್ರೆ ಅಬೌಟ್ 220 ಮೇಲೆ ಏನಾದ್ರು ಸೆಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಟಕಿಲಾ ಶಾಟ್ಸ್ ನಮ್ಮ ಸಿನಿಮಾ ತಂಡದ ಕಡೆಯಿಂದನೂ. ಎಸ್, ಖಂಡಿತವಾಗ್ಲೂ. ಬಿಕಾಸ್ ನಮ್ಗೆ ಗೆಲ್ಲೋದಕ್ಕಿಂತ ಖುಷಿ ಬೇರೆ ಇನ್ನೇನಿಲ್ಲ. ಅಂಡ್ ಟಕೀಲಾ ಶಾಟ್ ಕುಡ್ದಷ್ಟೇ ಎಲ್ಲರೂ ಜೋಶಲ್ಲಿ ಇರ್ತಾರೆ. ಮ್ಯಾಚ್ ಮುಗಿಯೋರ್ಗು ಅದೇ ಕಿಕ್ಕಲ್ಲಿ ಇರ್ತಾರೆ ಎಲ್ಲರೂ. ಗುಡ್. ಯಾ, ಪ್ರದೀಪ್. ನನ್ಗನ್ಸುತ್ತೆ ಅರೌಂಡ್ 65 for 1, maybe 6 overs. ಪವರ್ ಪ್ಲೇ. ಓಕೆ, ಅಂಡ್ ಟಾರ್ಗೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ಸರ್, ಆವಾಗಲೇ ಹೇಳ್ದಂಗೆ ಅರೌಂಡ್ 220. ಓಕೆ, ಎನಿಥಿಂಗ್ ಮೋರ್ ದನ್ ದಟ್ ವಿಲ್ ಬಿ ದ ಸೇಫ್. ವಿಲ್ ಬಿ ಬೋನಸ್. ಎಸ್ ಸರ್. ಯಾ, ಟ್ರೂ. ಗಣಿ.
200 ಹೇಳ್ದೆ 200 ಪ್ಲಸ್ ಆಮೇಲೆ ಪವರ್ ಪ್ಲೇ ಇನ್ನೊಂದು- ಎಷ್ಟು ಮೇಜರ್ ಆಗುತ್ತೆ ಇವತ್ತು? ತುಂಬ ಇಂಪಾರ್ಟೆಂಟ್ ಪವರ್ ಪ್ಲೇ ಅದೇ ತಾನೇ ಇಂಪಾಕ್ಟ್. ಅದು ಮೊಮೆಂಟಮ್ ಬಿಲ್ಡ್ ಮಾಡಬೇಕಂದ್ರೆ ಪವರ್ ಪ್ಲೇ ತುಂಬ ಇಂಪಾರ್ಟೆಂಟ್. ರೇಮನ್ ಇನ್ನೊಂದೇನು ಹೇಳ್ಬೇಕು ಅಂದ್ರೆ ಪಿಕ್ಸ್ ಅಂಡ್ ಕಿಕ್ಸ್ ಅಂತ ಹೇಳಿದ್ವಲ್ಲ, ಮೈಸೂರಲ್ಲಿ ಯಾರ್ಯಾರು ಇದ್ರು ದಯವಿಟ್ಟು ಅಲ್ಲಿ ಕುತ್ಕೊಂಡು ಈ ಮ್ಯಾಚ್ನ ಬಿಗ್ ಪರ್ದಲ್ಲಿ ನೋಡಿ. ಯಾಕಂದ್ರೆ ಒಳ್ಳೆ ಎನ್ವೈರ್ಮೆಂಟ್ ಅದು ವಿಜಯನಗರದಲ್ಲಿ ಇರೋದು. ಅದು ತುಂಬ ನೋಡಿ. ಬಟ್ ಒಳ್ಳೆ ಅವ್ರ ಓನರ್ ಕೂಡ ತುಂಬ ಒಳ್ಳೆ ಜನ ಅವರು. ಯಾಕಂದ್ರೆ ಏನಂದ್ರೆ ಹೇಳ್ತೀನಿ, ನಾನು ಇದು ಕೂರ್ಗ್ ಹೋಗ್ತಾ ಇದ್ದೆ ಲಾಸ್ಟ್, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಒಂದು ಕಾರು ಬ್ರೇಕ್ ಡೌನ್ ಆಯಿತು. ಮನುಷ್ಯ 5 ನಿಮಿಷ ಸುಮ್ಮನೆ ಒಂದು ಫೋನ್ ಮಾಡಿ ಫ್ರೆಂಡ್ ಅಂತ ಹೊಸದೊಂದು ಕಾರ್ ಕೊಟ್ಟರು. ಅದಕ್ಕೋಸ್ಕರ ಅಟ್ಲೀಸ್ಟ್ ಹೋಗಿ ಎಲ್ಲ ನೋಡಿ ಅಂತ. ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಎಷ್ಟೊತ್ತು ಇದ್ರಿ. ಆ್ಯಂಡ್ ಕರುಣ್ಯ, ನೋಡೋಣ ಫಿಂಗರ್ ಕ್ರಾಸ್ಡ್ ನಿಮ್ಮ ಇಂಟ್ಯೂಷನ್ಸ್ ಹೇಗಾಗುತ್ತೆ. ಮಿಡ್ ನೈಟ್ ಎಷ್ಟು ಕಾಲ್ಸ್ ಬರುತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್. Once again, all together, RCB! ಈ ಸಲ ಕಪ್ ನಮ್ದೇ. ಎಸ್, ಈ ಸಲ ಕಪ್ ನಮ್ದೇ. ಅಂಡ್ ಆಫ್ ಕೋರ್ಸ್ ಈ ಸಲ ಕಪ್ ನಮ್ದು.